ಸರ್ಕಾರಕ್ಕೆ ಎಸ್ ಅನ್ನೋ ಒಂದು ಫಲಿತಾಂಶವನ್ನ ರಾಜ್ಯದ ಜನತೆ ಕೊಟ್ಟಿದ್ದಾರೆ. ಬೊಮ್ಮಾಯಿ ಸರ್ಕಾರ ಓಕೆ ಮುಂದುವರಿಯಿರಿ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನ ಕರ್ನಾಟಕ ಜನ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಕ್ಷ ಜಯವನ್ನ ಸಾಧಿಸಿರುವ ನಿಟ್ಟಿನಲ್ಲಿ ಅಶೋಕ್ ಕಂದಾಯ ಸಚಿವರು ಬಸವರಾಜ ಬೊಮ್ಮಾಯಿ ಅವರ ನಾಯಕತ್ವದಲ್ಲಿ ಸ್ಪಷ್ಟವಾಗಿ ನೀವು ಹೋಗಿ ನಾವು ನಿಮ್ಗೆ ಓಟ್ ಹಾಕ್ತೀವಿ ಅಂತ ಈಗಾಗಲೇ ಸಂದೇಶ ಕೊಟ್ಟಿದ್ದಾರೆ ಅಂತ ಜನರ ಆದೇಶವನ್ನು ಇದೀಗ ಗೌರವಿಸುತ್ತಾ ಅಫ್ಕೋರ್ಸ್ ಅವ್ರ ಖುಷಿ. ಬಿಕಾಸ್ ಎರಡು ಕಡೆ ಭಾರತೀಯ ಜನತಾ ಪಕ್ಷದ ವಿಜಯೋತ್ಸವ. ಸೊ ಹಾಗಾಗಿ ಈ ಪಾಲಿಕೆ ಫೈಟಲ್ಲಿ ಬೆಳಗಾವಿ ಮತ್ತು ಹುಬ್ಬಳ್ಳಿ ಧಾರವಾಡ ಎರಡನ್ನೂ ಕೂಡ ಭಾರತೀಯ ಜನತಾ ಪಕ್ಷ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವತ್ತ ಇದೀಗ ಯಶಸ್ವಿ ಆಗ್ತಂಗೆ ಕಾಣಿಸ್ತಾ ಇದೆ. ಹುಬ್ಬಳ್ಳಿ ಧಾರವಾಡ 39 ಈಗಾಗಲೇ, ಇನ್ನು ಬೆಳಗಾವಿ ಈಗಾಗಲೇ 36, ಇನ್ನು ಕಲಬುರಗಿ ಏನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಏನು ನಡೀತಾ ಇತ್ತು, ಅದರಲ್ಲಿ ಬಿಜೆಪಿಯ ಸರ್ಕಾರಕ್ಕೆ ಎಸ್ ಅನ್ನೋ ಒಂದು ಫಲಿತಾಂಶವನ್ನ ರಾಜ್ಯದ ಜನತೆ ಕೊಟ್ಟಿದ್ದಾರೆ. ಬೊಮ್ಮಾಯಿ ಸರ್ಕಾರ ಓಕೆ ಮುಂದುವರಿಯಿರಿ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನ ಕರ್ನಾಟಕ ಜನ ಕೊಟ್ಟಿದ್ದಾರೆ. ಕರ್ನಾಟಕದ ಎಲ್ಲ ವೋಟ್ ಮಾಡಿರುವಂಥ ಜನಕ್ಕೆ ನಮ್ಮ ಹೃದಯಪೂರ್ವಕವಾದಂಥ ಅಭಿನಂದನೆಗಳು. ಮೊದಲ ಬಾರಿಗೆ ಬೆಳಗಾವಿಯಲ್ಲಿ ಇತಿಹಾಸ ನಿರ್ಮಾಣ ಮಾಡಿದೆ ಬಿಜೆಪಿ. ಅಲ್ಲಿ ಯಾವತ್ತೂ ಕೂಡ ಯಾವುದೇ ಪೊಲಿಟಿಕಲ್ ಪಾರ್ಟಿ ಗೆಲ್ಲಕ್ಕೆ ಸಾಧ್ಯನೇ ಆಗಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಬಿಜೆಪಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಕಟೀಲ್ ಕುಮಾರ್ ಅವರ ನೇತೃತ್ವದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ರಿ, ಈ ಸರಿ ನಾವು ಸ್ಪರ್ಧೆ ಮಾಡಬೇಕು ಅನ್ನೋ ತೀರ್ಮಾನ ತೆಗೆದುಕೊಳ್ರಿ. ಅದು ಒಳ್ಳೆ ಫಲಿತಾಂಶ ಬಿದ್ದಿದೆ. ಅದೇ ರೀತಿ ಹುಬ್ಳಿ ಧಾರವಾಡ ಇರ್ಬೋದು, ಕಲಬುರಗಿ ಇರ್ಬೋದು, ದೊಡ್ಡಬಳ್ಳಾಪುರದಲ್ಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ನಾವು ಗೆದ್ದಿದ್ವಿ. ಸುಮಾರು 12 ನಮ್ಮ ರೆಬಲ್ಸು ಸೇರಿದ್ರೆ 14 ಜನ ನಾವು ಗೆದ್ದಿದ್ದೀರಿ. ಅಲ್ಲಿ ನಮಗೆ ಮೆಜಾರಿಟಿಗೆ ಬೇಕಾಗಿರೋದು 16. ಈಗಾಗಲೇ JDSನ ಕುಮಾರಸ್ವಾಮಿ ಅವ್ರ ಜೊತೆ ಅಲ್ಲಿ ಸ್ಥಳೀಯ ಮುನೇಗೌಡರು, ಅಪ್ಪಣ್ಣ ಅವ್ರ ಜೊತೆ ಎಲ್ಲ ನಾನು ಮಾತಾಡಿದ್ದೀನಿ. ಅಲ್ಲೂ ಕೂಡ ದೊಡ್ಡಬಳ್ಳಾಪುರದಲ್ಲೂ ಕೂಡ ಇದು ಬಹಳ ವರ್ಷಗಳಾದಮೇಲೆ ಬಿಜೆಪಿಯ ಒಂದು ನಗರಸಭೆ ಆಗ್ತಾ ಇದೆ. ಒಟ್ಟಾರೆ ಎಲ್ಲ ಫಲಿತಾಂಶಗಳು ಕೂಡ ಬಿಜೆಪಿ ಓಕೆ, ಕಾಂಗ್ರೆಸ್ ಯಾಕೆ ಅಂತ ಜನ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಬೆಳಗಾವಿ ಗೆಲುವಿಗೆ ಏನು ಕಾರಣ ಇರ್ಬೋದು? ನಮ್ಮ ಸ್ಟ್ರಾಟಜಿ ಕಾರಣ. ನಮ್ಮ ರಾಜ್ಯದ ಅಧ್ಯಕ್ಷರು, ನಮ್ಮ ಮುಖ್ಯಮಂತ್ರಿಗಳು ತೆಗೆದುಕೊಂಡ ಸ್ಪರ್ಧೆ ಮಾಡಬೇಕು ಅನ್ನೋ ತೀರ್ಮಾನ ನಾವು ತೆಗೆದುಕೊಂಡಿರಲ್ಲ, ಅದು ಕೂಡ ಇದು. ಮತ್ತೆ ಗಡಿ ಭಾಗಗಳಲ್ಲೂ ಕೂಡ ಬಿಜೆಪಿ ಇವತ್ತು ಗೆಲುವನ್ನ ಸಾಧಿಸ್ತಾ ಇರುವಂಥದ್ದು. ಯಡಿಯೂರಪ್ಪನವರು ಹಾಕೊಟ್ಟ ಹಾದಿ ಇವತ್ತು ಬೊಮ್ಮಾಯಿಯವರು, ನಮ್ಮ ಕಟೀಲ್ ಅವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನರೇಂದ್ರ ಮೋದಿ, ಇವೆಲ್ಲ ಕಾರಣಗಳು ನಮ್ಮ ಗೆಲುವಿಗೆ ಕಾರಣ ಆಗಿದೆ. ಸರ್, ಜೆಡಿಎಸ್ ಬಿಜೆಪಿ ಬಿ ಟೀಮ್ ಅಂತಂದ್ರೆ ಅದೇ ಪೂರಕವಾಗಿ ತಾವು ಕೂಡ ಈಗ ಜೆಡಿಎಸ್ ಜೊತೆ ಮಾತಾಡಿದೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಕೆಲವೊಂದು ಕಡೆ ಮೈತ್ರಿ ಸರ್ಕಾರ ಆಗುತ್ತಾ ಬಿಜೆಪಿ ಜೆಡಿಎಸ್? ಯಾರ್ಯಾರು ಆ ಥರ ಬಿ ಟೀಮು ಎ ಟೀಮು ಅಂತ ಹೇಳಿದಾರೋ ಇವತ್ತು ಅವ್ರಿಗೆಲ್ಲ ಕಾಂಗ್ರೆಸ್ ಅನ್ನ ಮನೆ ಬಾಗಿಲು ಕಳಿಸವ್ರೆ. ಇದೇ ತರ ಅವ್ರ ಜಾತಿನ ಹೊಡಿತಾ ಇದ್ರೆ, ಲಿಂಗಾಯತ, ವೀರಶೈವ ಈ ತರ ಎಲ್ಲ ಜಾತಿಗಳನ್ನ ಹೊಡಿತಾನೆ ಇದ್ರೆ ಕಾಂಗ್ರೆಸ್ ಇವತ್ತೇನು ಸೋಲ್ ಬಂದಿದೆ, ಇಂದಕ್ಕಿಂತ ಕೆಟ್ಟ ಸೋಲನ್ನ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಅನುಭವಿಸ್ತಾರೆ. ಸರ್, ಬಿಬಿಎಂಪಿಯಲ್ಲಿ ವೈದ್ಯರ ನಡೆ ಮನೆ ಬಾಗಿಲು ಕಡೆ ಅಂತ ಮಾಡಿದ್ವಿ, ಎಲ್ಲ ಒಂದ್ ಕಡೆ ಟಾರ್ಗೆಟ್ ರೀಚ್ ಆಗ್ತಲ್ಲ ಅನ್ನೋ ಮಾತು ಬಂದಿದ್ದೀನಿ. ರಿವ್ಯೂ ಆಗ್ತಾ ಇದೆ, ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ವಿನೂತನವಾದಂಥ ಕಾರ್ಯಕ್ರಮ ಮೊದಲ ಬಾರಿಗೆ ದೇಶದಲ್ಲಿ ಮಾಡ್ತಾ ಇದ್ದೀರಿ. ಅದು ಕೂಡ ಇವತ್ತು ರಿವ್ಯೂ ಮಾಡ್ತಾ ಇದ್ದೀರಿ. ಮತ್ತೆ ಹಳ್ಳೆಗಳು ಬಿದ್ದಿರುವಂಥದ್ದು ಅದು ಕೂಡ ಒಂದು ರಿವ್ಯೂ ಮಾಡ್ತಾ ಇದ್ದೀರಿ. ಮೀಟಿಂಗ್ ಮುಖ್ಯ ಅಜೆಂಡಾ